ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಕರಿಸಂದ್ರ ಕೆಆರ್ ರಸ್ತೆಯಲ್ಲಿ ಶ್ರೀ ಕೃಷ್ಣರಾಜೇಂದ್ರ ಒಡೆಯರ್ ಕಟೆ ಬಳಗದ ವತಿಯಿಂದ 9ನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ಕೆಪಿಸಿಸಿ ಸಂಯೋಜಕರು ಹಾಗೂ ಚಲನಚಿತ್ರ ನಿರ್ಮಾಪಕರಾದ ಡಾಕ್ಟರ್ ಸಂಜಯ್ ಗೌಡ ಅವರು ಧ್ವಜಾರೋಹಣ ಮಾಡುವ ಮೂಲಕ ತಾಯಿ ಭುವನೇಶ್ವರಿ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ನೃತ್ಯ, ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ರಕ್ತದಾನ ಶಿಬಿರ, ಉಚಿತ ಮೆಡಿಸಿನ್ ವಿತರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಜೇಡರಹಳ್ಳಿ ಕೃಷ್ಣಪ್ಪ ರವರು, ಮಾಜಿ ಉಪ ಮಹಾಪೌರರಾದ ಎಲ್ ಶ್ರೀನಿವಾಸ್ ಅವರು, ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕರಾದ ಎಎಚ್ ಬಸವರಾಜರವರು, ಮಾಜಿ ಬಿಬಿಎಂಪಿ ಸದಸ್ಯ ಲಕ್ಷ್ಮೀಕಾಂತ್ ರವರು, ಹೊಸಕೆರೆಹಳ್ಳಿ ಚೈತ್ರ ಹಾಗೂ ಗಿರೀಶ್ ರವರು ಹಾಗೂ ಇನ್ನು ಅನೇಕ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಈ ಕಾರ್ಯಕ್ರಮದ ಆಯೋಜನೆಯನ್ನು ಮಾಜಿ ಬಿಬಿಎಂಪಿ ಸದಸ್ಯರಾದ ಸುಬ್ರಹ್ಮಣ್ಯರವರು, ಕಾರ್ಮಿಕ ವಿಭಾಗ ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಪಿಜಿ ರಾಮಮೂರ್ತಿರವರು, ಧರ್ಮಯ್ಯರವರು, ಆನಂದ್ ರವರು, ಕಾಂತಮ್ಮ ಮತ್ತು ಕರಿಸಂದ್ರ ವಾರ್ಡಿನ ಸಂಘದ ಪದಾಧಿಕಾರಿಗಳು ಸೇರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಪ್ರೀತಿ ಸುರಿಸೋ ಚಿಲುಮೆನು ಮಲ್ನಾಡ ಅಕ್ಕರೆ ನಗುವಲ್ಲಿ ಕನ್ನಡ, ಮಂಡ್ಯದ ಸಕ್ಕರೆ ಸವಿಯಲ್ಲಿ ಕನ್ನಡ, ನಮ್ಮ ನುಡಿಯೇ ಚಂದನ, ನಮ್ಮ ಪದವೇ ಅಂದನ, ಅವ್ವ ಕಣ್ಣು ಕನ್ನಡ, ಜೀವ ಕಣ್ಣು ಕನ್ನಡ, ದೈವ ಕಣ್ಣು ಕನ್ನಡ, ನಮ್ ಗರ್ವ ಕಣ್ಣು ಕನ್ನಡ, ಸಿದ್ಧ ಕಣ್ಣು ಪ್ರಾಣ ಕೊಡುಗೆ ಈ ನೆಲ ಜಲ ನಾಡು ನುಡಿಗೆ, ಈ ನೆಲ ಜಲ ನಾಡು ನುಡಿಗೆ. ಅಮ್ಮನೆದೆಯ ಹಾಳೇನು, ಸ್ವಚ್ಛ ಸುಧೆಯ ಭಾಷೆನು, ಮಂಗಳೂರ ಸಾಗರ ಅಲೆಯಲ್ಲಿ ಕನ್ನಡ, ಬೇಲೂರ ಶಿಲ್ಪದ ಕಲೆಯಲ್ಲಿ ಕನ್ನಡ, ಅನ್ನ ಕೊಡುವ ಭಾಷೆನು, ಅಣ್ಣ ನುಡಿದ ನುಡಿ ಕಾಣು, ಅವ್ವ ಕಣು ನಮ್ ಜೀವ ಕಣು, ದೈವ ಕಣು ನಮ್ ಗರ್ವ ಕಣು, ಸಿದ್ಧ ಕಣು ಪ್ರಾಣ ಕೊಡುಗೆ ಈ ನೆಲ ಜಲ ನಾಡು ನುಡಿಗೆ, ಈ ನೆಲ ಜಲ ನಾಡು ನುಡಿಗೆ, ಅವ್ವ ಕಣ್ಣು ನಮ್ ಜೀವ ಕಣ್ಣು, ದೈವ ಕಣ್ಣು ನಮ್ ಗರ್ವ ಕಣ್ಣು. ಕನ್ನಡ ರಾಜ್ಯೋತ್ಸವ ಅನ್ನೋದು ಒಂದಿನಕ್ಕೆ ಸೀಮಿತ ಅಲ್ಲ. ಪ್ರತಿದಿನವೂ ಒಬ್ಬ ಕನ್ನಡಿಗನಾಗಿ ಒಂದು ಹೆಮ್ಮೆಯಿಂದ ಹೇಳ್ಕೋಬೋದು ಕನ್ನಡಿಗ ಅಂತ. ಕನ್ನಡ ರಾಜ್ಯೋತ್ಸವ ಪ್ರತಿ ಕ್ಷಣವೂ ಕನ್ನಡ ರಾಜ್ಯೋತ್ಸವವನ್ನು ಕರ್ನಾಟಕದಲ್ಲಿರೋರಿಗೆ. ಸೊ ಇವತ್ತೇನು ನಮ್ಮ ಮಾಜಿ ಕಾರ್ಪೊರೇಟ್ರು ಮಣಿಯವರು, ರಾಮಮೂರ್ತಿಯವರು, ನಮ್ಮ ಕಾಂತಮ್ಮ ಅವರು, ಆನಂದ್ ಅವರು, ಫಾರ್ಚುನರ್ ಕಾಂತಮ್ಮ ಅವರು ತಪ್ಪಾಯಿತು, ಹಾಗೂ ನಮ್ಮ ರಾಮಮೂರ್ತಿಯವರು, ಧರ್ಮಪತ್ನಿಯವರು, ಹಾಗೂ ಇಲ್ಲಿ ಎಲ್ಲ ತಂಡದ ಈ ಸಂಘದ ಪದಾಧಿಕಾರಿಗಳು ಇವತ್ತೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನೀವು ನೋಡ್ಬೋದು. ಸುತ್ತ ಎಲ್ಲೇ ನೋಡಿದ್ರು ಕನ್ನಡ ಕನ್ನಡ ಬಾವುಟ ಹಂಗೆ ಕಣ್ಣು ಮುಂದೆ ಇರಬೇಕು ಅನ್ನೋದು ಉದ್ದೇಶ. ಕಾರ್ಯಕ್ರಮ ಮಾಡೋದು ಒಂದು ಸ್ಟೇಜ್ ಹಾಕೋದಲ್ಲ, ಕನ್ನಡಕ್ಕೆ ಏನು ಬೆಲೆ ಕೊಡಬೇಕು, ಕನ್ನಡ ಸಾಂಸ್ಕೃತಿಕಗೆ ಏನು ಬೆಲೆ ಕೊಡಬೇಕು, ಮಕ್ಕಳಿಗೆ ಈಗಿನ ಜನ್ರೇಷನ್ಗೆ ಯಾವ ರೀತಿ ಒಂದು ಕಾರ್ಯಕ್ರಮ ಮಾಡಬೇಕು, ಒಂದು ಅರ್ಥಪೂರ್ವಕವಾಗಿ ಒಂದು ಕಾರ್ಯಕ್ರಮ ಇವತ್ತು ರಾಮಮೂರ್ತಿ ಹಾಗೂ ಕಾಂತಮ್ಮ ಅವರು, ಆನಂದ್ ಅವರು ಎಲ್ಲ ಸೇರಿ ಒಗ್ಗಟ್ಟಾಗಿ ಒಂದು ಅದ್ಭುತವಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಇವ್ರ ಜೊತೆ ನಾನು ಈ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇವ್ರ ಜೊತೆ ಇದ್ದೇನೆ ಅಂತ ಯಾವಾಗಲೂ ಹೇಳಲಿಕ್ಕೋಸ್ಕರ ಈ ದೂರ ಬಂದಿದ್ದೇನೆ. ಅದೇ ರೀತಿ ಇವರು ಪ್ರತಿ ವರ್ಷ ಇದೇ ರೀತಿ ಕಾರ್ಯಕ್ರಮ ಮಾಡ್ತಾ ಇರಲಿ. ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಕೂಡ ಮಾಡ್ತಾ ಇದ್ದಾರೆ. ಏನೋ ಒಂದು ಹೆಲ್ತ್ ಚೆಕಪ್ ಇರ್ಬೋದು, ಒಂದು ಮಕ್ಕಳಿಗೆ ಒಂದು ಸಾಂಸ್ಕೃತಿಕ ಕಲೆಯ ಒಂದು
ತಿಳಿಸ್ಲಿಕ್ಕೆ ಒಂದು ಕಾರ್ಯಕ್ರಮ ಇರ್ಬೋದು, ಅದ್ಭುತವಾಗಿ ಕಾರ್ಯಕ್ರಮ ಮಾಡ್ತಾಯಿದ್ರು. ಇವರೆಲ್ಲ ಕಾರ್ಯಕ್ರಮಕ್ಕೂ ನಾನು ಸದಾ ಇರ್ತೇನೆ. ಇಲ್ಲಿ ಹಲವಾರು ಗಣ್ಯರು ಬಂದಿದ್ದರು, ಯಾವುದೇ ಪಕ್ಷ ಇಲ್ಲ. ಇಲ್ಲಿ ಬಂದಿರೋದು ಒಬ್ಬ ಕನ್ನಡದ ಅಭಿಮಾನಿಯಾಗಿ ಎಲ್ಲ ಪ್ರತಿಯೊಬ್ಬ ಬಂದಿದ್ದಾರೆ ಅಂತ ಈ ವೇದಿಕೆಯಲ್ಲಿ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಕರ್ನಾಟಕದಲ್ಲಿ ಕನ್ನಡ, ಗೋಡ, ಎನ್ನಡ, ಎಕ್ಕಡ ಇದೆಲ್ಲದಕ್ಕಿಂತ ಮುಂಚೆ ಬಂದು ನಮ್ಮ ಕನ್ನಡ. ಸೊ ಕನ್ನಡಿಗರು ಹೃದಯವಂತರು, ಎಲ್ಲರೂ ಬಂದವರಿಗೆ ಪ್ರೀತಿಯಿಂದ ವೆಲ್ಕಮ್ ಮಾಡ್ತೀವಿ. ಹಂಗಂತ ನಮ್ಮ ಭಾಷೆನ ಬಿಟ್ಕೊಟ್ಟು ಬೇರೆ ಭಾಷೆಗಿರನ್ನ ಆ ಭಾಷೆನ ಬೆಳೆಸ್ತೀವಿ ಅನ್ನೋದಿಲ್ಲ. ಫಸ್ಟು ನಮ್ಮ ತಾಯಿ, ಆಮೇಲೆ ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲ ನೋಡೋಣ. ಇದರಲ್ಲಿ ನಾನು ಸುಮಾರು ಒಂದು 25 ವರ್ಷದಿಂದ ಮಾಡ್ತಾ ಇದ್ದೀನಿ ಕನ್ನಡ ರಾಜ್ಯೋತ್ಸವ. ಕರ್ನಾಟಕದಲ್ಲಿ ಕನ್ನಡ ಉಳಿಸಬೇಕು ಅಂತ ನನ್ನ ಆಸೆ. ನಾನು ಎಲ್ಲೇ ಹೋದ್ರೂ ಯಾವ್ಯಾವ ಒಂದು ಹೋದ್ರೆ ಹಿಂದಿಯಲ್ಲಿ ಮಾತಾಡ್ತಾರೆ, ಇಲ್ಲ ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಕನ್ನಡ ಮಾತಾಡಿ ಅಂದರೆ ಕನ್ನಡ ಬರಲ್ಲ ಅಂತಾರೆ, ಅಮ್ಗೆ ಆತಾನೆ ಅಂತಾರೆ. ಫಸ್ಟ್ ಕನ್ನಡ ಕಲ್ತ್ಕೊಳ್ಳಿ ಅಂತ ಹೇಳ್ತೀವಿ, ಕನ್ನಡ ಮಾತಾಡಿ ಅಂತ ಹೇಳ್ತೀವಿ. ಓನರ್ ಕರೆದ್ಬಿಟ್ಟು ಹೇಳ್ತೀವಿ ಫಸ್ಟ್ ನಿಮ್ಮ ಹುಡುಗರು ಕನ್ನಡ ಕಲಿಸ್ರಿ ಅಂತ. ಅದಕ್ಕಿಂತ ಫಸ್ಟು ನಾವು ಅವ್ರ ಹತ್ರ ಕನ್ನಡ ಮಾತಾಡಬೇಕು. ನಾವು ಕನ್ನಡ ಮಾತಾಡಿದ್ರೆ ಅವ್ರು ಕನ್ನಡ ಕಲ್ತ್ಕೊತಾರೆ ಅಂತ ನನ್ನ ಅನಿಸಿಕೆ. ನಾನು ಇದುವರೆಗೂ ಕನ್ನಡ ರಾಜ್ಯೋತ್ಸವ ಮಾಡ್ಕೊಂಡು ಬಂದಿದ್ದೀನಿ. ಈ ಸಲ ಅದ್ದೂರಿಯಾಗಿ ಮಾಡಿದ್ದೀನಿ. ಇದನ್ನು ಕನ್ನಡ ಉಳಿಸ್ತಾ ಇದ್ದೀನಿ. ಅದು ಎಲ್ಲರೂ ತಿಳ್ಕೊಂಡು ಕನ್ನಡ ರಾಜ್ಯೋತ್ಸವ ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಮಾಡಬೇಕು ಓರಿಯೋಜ್ ಅಂತ ನನ್ನ ಅನಿಸಿಕೆ. ಅದು ಇವತ್ತು ನಾವು ಊಟ ಒಳ್ಳೆ 1,000-1,500 ಜನಕ್ಕೆ ಊಟ ಪ್ರಸಾದ ಮಾಡಿಸಿದ್ದೀನಿ. ಮತ್ತು ಮನೋರಂಜನಾ ಕಾರ್ಯಕ್ರಮ, ಮತ್ತು ಮಕ್ಕಳು ಡ್ಯಾನ್ಸು, ಇಷ್ಟು ಬ್ಲಡ್ ಕ್ಯಾಂಪು, ಐ ಕ್ಯಾಂಪು, ಮತ್ತು ಹೆಲ್ತ್ ಚೆಕಪ್ಪು, ಕಣ್ಣಿನ ಚೆಕಪ್ಪು ಎಲ್ಲ ಮಾಡಿ.